ಇವತ್ತು ಏನಪ್ಪ ಅಂದ್ರೆ 17ನೇ ತಾರೀಕ ಬೆಳಗಾವಿಯಲ್ಲಿ ಹೋರಾಟ ಇರುವ ಉದ್ದೇಶದಿಂದ ಇವತ್ತು ಪತ್ರಿಕೆ ಸೃಷ್ಟಿ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ 9 ತಿಂಗಳು 10ನೇ ತಿಂಗಳು ರನ್ನಿಂಗ್ ಆಯ್ತು. ಇನ್ನೂ ಇರ್ತಕ್ಕ ನಮ್ಮ ಹಲವಾರು ಸಮಾಜಕ್ಕೆ ಏನೋ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಹೆಂಗ್ ನಡೆದಪ್ಪ ಅಂದ್ರ ಈ ಒಂದು ಯಾವ್ದಾರ ಫಂಕ್ಷನ್ ಬತ್ತು, ಯಾವ್ದಾರ ಇಲ್ಲಿ ಸಚಿವ ಸಂಪುಟ ಬತ್ತು, ಒಬ್ರು ಯಾರೇ CM ಅಂದ್ರು ಮಿನಿಸ್ಟರ್ ಬಂದ್ರು ಅಂದ್ರೆ ಆಯ್ತು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರ. ಒಂದು ಆರ್ಡ್ ಗಾಡಿ ಮೇಲೆ ದೀಪ ಇಟ್ಟಂಗೆ ಕೆಲಸ ಮಾಡಿ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ನಮಗೆ ಇದನ್ನ ಉಳಿದಿಲ್ಲ, ಆಲೋಚನೆ ಉಳಿದಿಲ್ಲ. ಯಾಕಪ್ಪ ಅಂದ್ರೆ ಮಾಡ್ತೀವಿ ಹೇಳಿದ್ರು, ಎಲ್ಲರಿಗೂ ಮೀಟಿಂಗ್ ಕರೆದ್ರು, ಹೇಳಿದ್ರು ಆಯ್ತು ನಾಳೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಮುಗೀತು. ಈಗ ಮಾನ್ಯ CM ಅವರು ಇದು ಪ್ರಿಯಾಂಕಾ ಖರ್ಗೆ ಅವರು ಬಂದ್ರು, ಅವಾಗ ಹೇಳಿದ್ರು ಎತ್ತಿಗೆ ಚಾಲೂ ಮಾಡ್ತೀವಿ ಹೇಳಿದ್ರು. ಎಲ್ಲರೂ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜ ಯಾರು ಹೇಳೋರು ಕೇಳೋರು ಅನ್ನೋ ಲೆಕ್ಕ ಅನ್ಸಕತ್ತ ನಮ್ಗೆ. ಅದಕ್ಕಾಗಿ ನಾವು ಗುಲ್ಬರ್ಗ, ಯಾದಗಿರಿ ಮತ್ತು ಬಿಜಾಪುರ ಮತ್ತು ಅಲ್ಲಿ ಸುತ್ತಮುತ್ತ ಇರುವಂತ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ 17ನೇ ತಾರೀಕು ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.